ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ಇವರ ಸಾಂಸ್ಕೃತಿಕ ಸೌರಭ ಕಾರ್ಯ ನಮ್ಮದೊಂದು ಕಿರು ನಾಟಕ, ಸಾಮಾಜಿಕ ನಾಟಕ ದೇವರುದ್ಧ. ವೃದ್ಧರು ಎಂದರೆ ಮುಂದಿನ ಜನಾಂಗದವರಿಗೆ ಅನುಭವದ ಜ್ಞಾನ ನೀಡುವ ಜ್ಞಾನದ ಗನಿಗಳು, ಕುಟುಂಬ ಮನೆತನಕ್ಕೆ ಮುಕುಟ ಮನಿಗಳು. ಈ ವರ್ತಮಾನದಲ್ಲಿ ಮಾನವನ ಸಂಬಂಧಗಳು, ಕುಟುಂಬ, ಗುರು ಹಿರಿಯರ ಸಾಮೀಪ್ಯ ನಡುವೆ ಬಿರುಕು ಬಿಡುತ್ತಿವೆ. ಮಾನವನ ಜಾಗತೀಕರಣ, ಅಭಿವೃದ್ಧಿ ಎಂಬ ಹೆಸರಿನಲ್ಲಿ ಶಿಕ್ಷಣ, ಜೀವನ ಶೈಲಿ, ಮಾನಸಿಕ ಸ್ಥಿತಿ ತಳಬುಡ ಇಲ್ಲದೆ ಲಂಗೋಲಗಾಮ್ ಇಲ್ಲದ ಕುದುರೆಯಂತೆ ಓಡುತ್ತಿದೆ. ಮನುಷ್ಯ ಆರ್ಥಿಕವಾಗಿ ಸಬಲನಾಗಬೇಕು ಎಂಬ ಹಂಬಲದಲ್ಲಿ ದುರ್ಬಲನಾಗುತ್ತಿದ್ದಾನೆ. ಮಾನವನು ಸಂಬಂಧಗಳನ್ನು ಕಳೆದುಕೊಳ್ಳುತ್ತಿದ್ದಾನೆ. ದುಡಿಮೆ ಎಂದು ನಗರಗಳಿಗೆ, ವಿದೇಶಿಗಳಿಗೆ ವಲಸೆ ಹೋಗಿ ತಂದೆ ತಾಯಿಗಳನ್ನು ಅನಾಥರನ್ನಾಗಿ ಮಾಡುತ್ತಿದ್ದಾನೆ. ಜೊತೆಗೆ ವೃದ್ಧಾಶ್ರಮಕ್ಕೆ ದೂಡುತ್ತಿದ್ದಾನೆ. ಹಿರಿಯರನ್ನು, ವೃದ್ಧರನ್ನು ಕೆಲಸಕ್ಕೆ ಬಾರದ ಜೀವಿಗಳು ಎಂದು ಭಾವಿಸುತ್ತಿದ್ದಾನೆ. ಇವತ್ತು ನಮಗೆ ಹಿರಿಯರ ಮಾರ್ಗದರ್ಶನ, ಅವರ ಅನುಭವದ ಜ್ಞಾನ ನಮ್ಮ ಮುಂದಿನ ಜೀವನಕ್ಕೆ ದಾರಿದೀಪವಾಗುತ್ತಿದೆ ಎಂಬುದೇ ಈ ನಾಟಕದ ಸಂದೇಶ. ಮನೆಯಲ್ಲಿ ಹಿರಿಯರು, ವೃದ್ಧರು ಇದ್ದರೆ ಆ ಮನೆಯಲ್ಲಿರುವ ಬೆಳ್ಳಿ ಬಂಗಾರಕ್ಕಿಂತಲೂ ಮಹತ್ವ ಇರುವ ಮುತ್ತು ರತ್ನಗಳಿದ್ದಂತೆ. ಏಕೆಂದರೆ ಅವರು ಬರೀ ವೃದ್ಧರಲ್ಲ, ದೇವರುದ್ಧರು. ನಿರ್ದೇಶನ ಬಾಬಾ ಸಾಹೇಬ್ ಕಾಂಬ್ಳೆ, ಸಂಗೀತ ಸೇವೆ ಸಂಘಪ್ರಿಯ.
ಉದ್ಯೋಗಕ್ಕಾಗಿ ಮಾನವ ತನ್ನ ಹೆತ್ತ ಕರುವನ್ನೇ ಕಡೆಗಣಿಸುತ್ತಿದ್ದಾನೆ. ವಿಮಾನವನ್ನು ಏರುತ್ತಲೇ ಇದ್ದಾನೆ. ಹಬ್ಬ ಹರಿದಿನ ಸಂಸ್ಕೃತಿ ತುಂಬಿರುವಂತಹ ಈ ನಾಡು ಈಗ ರೋಗಗ್ರಸ್ತವಾಗಿದೆ. ಬನ್ನಿ ಸರ್ ಬನ್ನಿ, ಇದೇ ಮನೆ. ಓ, ಇದೇ ಮನೆನಾ? ಹೌದು ಇದೇ ಮನೆ. ಇಲ್ಲಿ ಇರಿ, ಚೆನ್ನಾಗಿದೆ. ಅಮ್ಮ, ಓ ಅಮ್ಮ, ಸರಸ್ವತಿ ನಾರಾಯಣ್, ಎಲ್ಲಿದ್ದೀರಿ? ಯಾರಿಲ್ಲ ಇಲ್ಲಿ, ಹೋಗಿ ಹೋಗಿ. ಹೆದರಬೇಡಿ ಅಮ್ಮ, ನಾವು ನಿಮ್ಮವರೇ. ಹೇಳಿ ಹೇಳಿ, ನಿಮ್ಮವರೇ. ಅದೇ ಕದ್ರಿ, ಅಣ್ಣ ಅಮ್ಮ, ಅಮೆರಿಕದಲ್ಲಿ ಇದ್ದಾನಲ್ಲ ನಿನ್ ಮಗ? ನನ್ ಮಗ ಎಲ್ಲಿದ್ದಾನಂತೆ? ಯಾವಾಗ ಬರ್ತಾನಂತೆ ನನ್ ಮಗ? ಅಮೆರಿಕದಲ್ಲಿ ಕೆಲ್ಸ ತುಂಬಾ ಬಿಸಿ ಅಂತೆ. ಅದಕ್ಕೆ ಅವರು ನಮ್ಮ ಆಫೀಸ್ಗೆ ಮೇಲ್ ಮಾಡಿದ್ರು. ಇಷ್ಟು ನಮಗೆ ನೀವು ಹೇಳ್ತೀರಂತೆ. ನಿಮ್ ಹೆಲ್ತ್ ಬೇರೆ ಸರಿ ಇಲ್ವಂತೆ. ಅದಕ್ಕೆ ನಿಮ್ಮನ್ನ ವೃದ್ಧಾಶ್ರಮ ಸೇರಿಸ್ಬೇಕು ಅಂತ ಅನ್ಕೊಂಡಿದ್ವಿ. ವೃದ್ಧಾಶ್ರಮ? ಹಾ, ವೃದ್ಧಾಶ್ರಮ. ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇರೋ ರೂಮ್ ಅನ್ನೇ ಕೊಡ್ತೀವಿ. ಅದಕ್ಕೆ ಒಳ್ಳೆ ಊಟನೂ ಕೊಡ್ತೀವಿ. ಜ್ಯೂಸು ಕುಡಿಯೋದು, ಜ್ಯೂಸು ಕೊಡ್ತೀವಿ. ನಿಮಗೆ ಬೇಜಾರಾಗ್ತಿದ್ವಿ ಅಂತ ಕಲ್ಚರಲ್ ಪ್ರೋಗ್ರಾಮ್ ಕೂಡ ಕೊಡ್ತೀವಿ. ಹೀಗೆಲ್ಲ ಅಂತ ನಿಮ್ಮ ಮಗ ಬರ್ದಿದ್ದಾರೆ. ಅದಕ್ಕೆ ರಾಮು ಅಮ್ಮ, ಹೋಗೋಣ. ಬನ್ನಿ ಅಮ್ಮ, ಹೋಗೋಣ. ನಾನ್ ಬರಲ್ಲ. ಇದು ನನ್ನ ಮನೆ. ನನ್ನ ಮಕ್ಕಳನ್ನ ಹೆತ್ತ ಮನೆ. ನನ್ನ ಮಕ್ಕಳಿಗೆ ಎದೆ ಹಾಲು ಕೊಟ್ಟು ಜೋ ಜೋ ಎಂದು ತೂಗಿ ಮಲಗಿಸಿದ ತೊಟ್ಟಿಲಿದು. ಯಜಮಾನ್ರು ನನ್ನ ಮಕ್ಕಳ ಭವಿಷ್ಯದ ದಿನಗಳನ್ನ ಕನಸು ಕಂಡ ಮನೆ ಇದು. ನನ್ನ ಮಕ್ಕಳು ಎಲ್ಲಿಯಾದ್ರೂ ಇರ್ಲಿ, ಸುಖವಾಗಿರ್ಲಿ. ಯಾರೂ ಬರೋದಿಲ್ಲ. ಯಾಕಂದ್ರೆ ಈ ಮನೆಯಲ್ಲಿ ನನ್ನ ಮಕ್ಕಳ ಸ್ಪರ್ಶ ಇದೆ. ನೀವೆಲ್ಲ ಹೋಗಿ. ನೀವೆಲ್ಲ ಹೋಗಿ. ಸುಮ್ನೆ ಅಜ್ಜಿ ಓಡ್ಸ್ತಾ ಮಾಡ್ತಿದ್ದಾಳೆ. ಓವರ್ ಸೆಂಟಿಮೆಂಟ್ಗೆ ಬೇಕು ಎಂದಿದ್ದಾರೆ. ಏನೇ ಆಗಲಿ ಅಮ್ಮ, ನಿಮ್ಮನ್ನ ವೃದ್ಧಾಶ್ರಮಕ್ಕೆ ಸೇರಿಸಲೇಬೇಕು. ವೃದ್ಧಾಶ್ರಮ ವೃದ್ಧರ ನೆಮ್ಮದಿಯ ಸ್ಥಾನ. ಸಕಲ ಸೌಕರ್ಯಗಳನ್ನು ಒಳಗೊಂಡಂತ ಭಾರತೀಯ ಸಂಸ್ಕೃತಿಯನ್ನು ಒಳಗೊಂಡಂತ ವೃದ್ಧರ ನೆಮ್ಮದಿಯ ಸ್ಥಾನ ಈ ನಮ್ಮ ವೃದ್ಧಾಶ್ರಮ. ಯಾರಿಗ್ ಬೇಕಿದೆಲ್ಲ? ಯಾರಿಗ್ ಬೇಕು? ನನಗ್ ಗೊತ್ತಿರೋ ಕಥೆಗಳನ್ನೆಲ್ಲ ನನ್ನ ಮೊಮ್ಮಕ್ಕಳಿಗೆ ಹೇಳ್ಬೇಕೆಂಬ ಆಸೆಯಾಗಿದೆ. ಸಾವು ನನಗೆ ಬೇಡ. ನಾನ್ ಬದುಕ್ಬೇಕು. ನನ್ನ ಸುಖ ದುಃಖಗಳನ್ನೆಲ್ಲ ನನ್ನ ಮೊಮ್ಮಕ್ಕಳ ಜೊತೆ ಹಂಚ್ಕೋಬೇಕು. ಯಾರು
ಸಾವಿರಾರು ಜನರ ಹಣವಮ್ಮ. ಇದಕ್ಕೆಲ್ಲ ಕಾರಣ ನಮ್ಮ ಹಿರಿಯರ ಮಾರ್ಗದರ್ಶನ ಇಲ್ಲದಿರುವುದು. ತನ್ನ ಹೆತ್ತು ಹೊತ್ತು ಸಾಕಿ ಸಲಹಿದ ಇಂಥ ಹಿರಿಯ ಜೀವಿಗಳಿಗೆ ನಾವು ಅವರ ಕೊನೆ ದಿನಗಳಲ್ಲಿ ಎಷ್ಟು ಆಸರೆ ಆಗುತ್ತಿದ್ದೇವೆ. ತಮ್ಮ ದೇಹದ ಹಣ್ಣಿ ಹಣ್ಣಿನವರನ್ನು ತಮ್ಮ ಮಕ್ಕಳ ಬೆಳವಣಿಗೆಗೆ ಮುಡಿಪಾಗಿಟ್ಟಂತ ಇಂಥ ಹಿರಿಯರು ನಿಷ್ಪ್ರಚಕರೇ. ಖಂಡಿತ ಇಲ್ಲ. 60 ದಾಟಿದವರಿಗೆ ಅರಳು ಮರಳಿನ ಹಾಗೆ ನಮಗೆ ಮರಳು. ಎಷ್ಟೋ ಹಿರಿಯರು ತಮ್ಮ ಮಕ್ಕಳ ಅಥವಾ ಮನುಷ್ಯ ಸಂಬಂಧಗಳನ್ನು ಮದುವೆಗೆ ಶ್ರಮವಹಿಸಿದ್ದಾರೆ. ಮದರ್ ತೆರೇಸಾ, ಇಂದಿರಾ ಗಾಂಧಿ, ಸರೋಜಿನಿ ನಾಯ್ಡು, ಗಂಗೂಬಾಯಿ ಹಾಲ್ಕರ್, ಬುದ್ಧ, ಬಸವಣ್ಣ, ಡಾಕ್ಟರ್ ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಜ್ಯೋತಿಬಾ ಫುಲೆ, ಕುವೆಂಪು, ಬೇಂದ್ರೆ, ಮಾಸ್ತಿ, ಬಿಕ್ರು ಗೋಕಾಕ್, ಕೆ.ವಿ. ಸುಬ್ಬಣ್ಣ, ಬಾಬಾ ಅಂಬೇಡ್ಕರ್, ಡಾಕ್ಟರ್ ಅಬ್ದುಲ್ ಕಲಾಂ, ವಿಶ್ವೇಶ್ವರಯ್ಯ, ರಾಧಾಕೃಷ್ಣನ್, ಪುಟ್ಟರಾಜು ಗವಾಯಿ, ಶರೀಫ್ ಸಾಹೇಬ್, ಜೆ. ಶಿವರುದ್ರಪ್ಪ, ಎಂ. ಎಂ. ಕಲಬುರ್ಗಿ ನೆರೆದಿದ್ದ ಅಬೋಲ್ಕರ್, ಡಾಕ್ಟರ್ ರಾಜ್ಕುಮಾರ್. ಇಲ್ಲಿ ಇನ್ನು ಜೀವಚೇತನವಾಗಿರುವ ನಮ್ಮ ನಿಮ್ಮೆಲ್ಲರ ಮಧ್ಯೆ ಉತ್ಸಾಹದ ಚಿಲುಮೆ ಎಂದಿರುವ ಅಣ್ಣ ಹಜಾರೆ ಸಿದ್ದೇಶ್ವರ ಮಹಾಸ್ವಾಮಿಗಳು, ಚಂದ್ರಶೇಖರ್ ಕಂಬಾರ್. ಸುಧಾಮೂರ್ತಿ, ಸಾಲವಾದ ತಿಮ್ಮಕ್ಕ, ಚಿನ್ನದಾಯಿ, ಸತ್ಪಾಲ್. ಕಣ್ಣಿಗೆ ಕಾಣದ ಇಲ್ಲ ಸಲ್ಲದ ದೇವರುಗಳನ್ನು ಪೂಜಿಸುವುದಕ್ಕಿಂತ ನಮ್ಮ ಹಿರಿಯರನ್ನು ಪೂಜಿಸೋಣ ಬನ್ನಿ. ಅದಕ್ಕೆ ನಾವು ಕಟಿಬದ್ಧರಾಗೋಣ. ಇವರೇ ನಮ್ಮ ದೇವರು. ದೇವರುಗಳು, ದೇವರುಗಳು, ದೇವರುಗಳು. ಕಲಾವಿದರಿಗೆ ಧನ್ಯವಾದಗಳು. ತಮ್ಮ ಕಲೆ ಮೂಲಕ ತಾಯಿಯ ಮಹತ್ವ, ತಾಯಿಯನ್ನು ಕಡೆಗಾಲದಲ್ಲಿ ಯಾವ ಒಪ್ಕೋಬೇಕು, ದೇವರು ಕ್ಷಮ ಅನ್ನೋದನ್ನು ಪ್ರತಿಯೊಬ್ಬರು ಅರಿತುಕೊಳ್ಳುವಂಥ ಒಂದು ಸಂದೇಶವನ್ನು ನೀಡಿದಂತಹ ಬಾಬಾ ಸಾಹೇಬ್ ಕಾಂಬಳೆ ಅವರಿಗೆ ತುಂಬ ತುಂಬ ಧನ್ಯವಾದಗಳು. ಕೆಲವೇ ಕಡಿಮೆ ಸಮಯದಲ್ಲಿ ಇದನ್ನು ತಾಲೀಮನ್ನು ಮಾಡಿ ಒಂದು ಅತ್ಯುತ್ತಮವಾದ ಪ್ರದರ್ಶನ ನೀಡಿದಂಥ ಈಗ ಕಲಾವಿದರ ಪರಿಚಯ. ಮೊದಲನೇದಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕು. ಭಾರತಿ ಪಾಟೀಲ್, ಶಿವಕುಮಾರ್ ಸದೇವ್ ಪಾಲ್, ಸಹನಾ ಕಿರ್ಕಿ, ಭಾಗ್ಯಶ್ರೀ ಮಣಿಕರ್, ಪ್ರೇಮಾ ದೊಡ್ಮನಿ, ವಿನಾಯಕ್ ರಾಜ, ಕಿರಣ್ ಪಾಲ್, ವಿನೋದ್ ಕುಮಾರ್, ಸಂಗಮೇಶ ಕಾಂಬ್ಳೆ, ಗಣೇಶ್ ಕಿಗೋಲ್, ಅಮಿತ್ ಪೈ, ಬಾಬಾ ಸಾಹೇಬ್ ಕಾಂಬ್ಳೆ, ಸಂಗೀತ ಸೇವೆ ಸಂಘಪ್ರಿಯ ಸಾಮ್ರಾಟ್, ನಿರ್ದೇಶನ ಬಾಬಾ ಸಾಹೇಬ್ ಕಾಂಬಳೆ.